ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮುಖರು ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಆಶ್ರಯದಲ್ಲಿ ಬಹಳ ವಿಜೃಂಭಣೆ ಸಡಗರದಿಂದ ಆರಂಭಗೊಂಡಿರುವಂಥ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪ್ರಖರ ಬಸವತತ್ವ ವಿಚಾರಧಾರೆಗಳನ್ನು ಮೈ ಮತ್ತು ಮನಗಳಲ್ಲಿ ಅಳವಡಿಸಿಕೊಂಡಿರುವಂಥ ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರಲ್ಲಿ ನಮಿಸಿ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಬಸವ ಭಕ್ತರಲ್ಲಿ, ಮಾತೆಯರಲ್ಲಿ, ಶರಣೆಯರಲ್ಲಿ, ಮಾಧ್ಯಮದವರಲ್ಲಿ ಎಲ್ಲರಲ್ಲೂ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗಾಗಲೇ ಅನುಭವಿಗಳು ಮತ್ತು ಪೂಜ್ಯರು ಬಸವತತ್ವ ಸಂಸ್ಕೃತಿ ಅಭಿಯಾನದ ಧ್ಯೇಯೋದ್ದೇಶಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆರಂಭದಲ್ಲಿ ನಮ್ಮ ಜಾಮದಾರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಜಗತ್ತಿನ 130ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮ ವಿಸ್ತಾರವಾಗಿದೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸುತ್ತಲೇ ಹಾಗೆಯೇ ನಮ್ಮ ನಾಡಿನಲ್ಲಿ ಹುಟ್ಟಿರುವಂಥ ಬಸವ ಧರ್ಮ ಇವತ್ತು ಕರ್ನಾಟಕದಿಂದ ಹೇಗೆ ಜಾಗತಿಕ ಮಟ್ಟದಲ್ಲಿ ಪಸರಿಸಬೇಕು ಅನ್ನುವಂಥ ಅನೇಕ ಉತ್ತಮ ಮಾತುಗಳನ್ನು ವ್ಯಕ್ತಪಡಿಸಿದರು. ಈ ವೇದಿಕೆಯಲ್ಲಿ ಕಾರ್ಯಕ್ರಮದ ಎಲ್ಲ ನೇತೃತ್ವವನ್ನು ಶಿವಾನಂದ ಪಾಟೀಲರು ವಹಿಸಿಕೊಂಡು ನಡೆಸಿಕೊಟ್ಟಿದ್ದಾರೆ. ಮತ್ತವರು ನಮ್ಮ ಸಚಿವರು ಆಗಮಿಸಿದ್ದಾರೆ. ಮೊನ್ನೆ ಚಿತ್ರದುರ್ಗದಲ್ಲಿ ಬಸವೇಶ್ವರ ನಾಡಿನಲ್ಲಿ ಬೌದ್ಧ ಸ್ಮರಣೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಎಂ ಬಿ ಪಾಟೀಲರು ಒಂದು ಉತ್ತಮ ಮಾತುಗಳನ್ನು ವ್ಯಕ್ತಪಡಿಸಿದ್ರು. ಅದನ್ನು ಈ ಸಂದರ್ಭದಲ್ಲಿ ಹೇಳುವುದು ಸೂಕ್ತ ಅಂತೇಳಿ ನನಗೆ ಅನಿಸ್ತಾ ಇದೆ. ಭಾರತ ಭೂಮಿಯಲ್ಲಿ ಹುಟ್ಟಿದಂಥ ಬೌದ್ಧ ಧರ್ಮ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರಸಾರವಾಗಿದೆ, ಆಧಿಪತ್ಯವನ್ನು ಸ್ಥಾಪಿಸಿದೆ ಅಂತ ಹೇಳಿದ್ರೆ ಭಾರತ ಭೂಮಿಯಲ್ಲೇ ವಿಶೇಷವಾಗಿ ಕನ್ನಡ ನಾಡಿನಲ್ಲೇ ಹುಟ್ಟಿರುವಂಥ ಬಸವ ತತ್ವ, ಬಸವ ಧರ್ಮ ಯಾಕೆ ನಮ್ಮ ಭಾರತ ಭೂಮಿಯನ್ನ ಬಿಟ್ಟು ಇನ್ನೊಂದು ದೇಶಗಳಲ್ಲಿ ಪ್ರಸರಿತ ಆಗಲಿಲ್ಲ, ಆಧಿಪತ್ಯವನ್ನು ಸ್ಥಾಪಿಸಲಿಲ್ಲ ಅನ್ನುವಂಥ ಬಹುದೊಡ್ಡ ಆತಂಕದ ಮಾತುಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಅನುಭವಿಗಳು ಕೂಡ ಅದಕ್ಕೆ ಉತ್ತರವನ್ನು ಕೂಡ ತಿಳಿಸ್ಕೊಟ್ರು. ಅನೇಕ ಸಂದರ್ಭಗಳಲ್ಲಿ ಇತಿಹಾಸಕಾರರು, ದಾರ್ಶನಿಕರು, ಸಂತರು ಒಂದು ಮಾತನ್ನ ಹೇಳ್ತಾನೆ ಬರ್ತಾ ಇರ್ತಾರೆ. ಇತಿಹಾಸ ಅನ್ನುವಂಥದ್ದು ಪರಿಷ್ಕೃತಗೊಂಡು ಕಾಲಕ್ರಮೇಣ ಪುನರುತ್ಥಾನಗೊಳ್ಳುತ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ಬಂದಿದ್ದಾರೆ. ಹಾಗೆಯೇ 12ನೇ ಶತಮಾನದಲ್ಲಿ ಅಲ್ಲಮರ ಸಾನ್ನಿಧ್ಯದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲ ಶೋಷಿತ ಸಮುದಾಯಗಳ ನೇತೃತ್ವದಲ್ಲಿ ಏನು ಸಮಾನತೆಗೋಸ್ಕರ ಒಂದು ಬಹುದೊಡ್ಡ ಆಂದೋಲನ ಆರಂಭಗೊಳ್ಳಿತು, ಅದೇ ರೀತಿಯಾಗಿ 21ನೇ ಶತಮಾನದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಬಸವ ತತ್ವದ ಪ್ರಖರವಾದಿಗಳ ನೇತೃತ್ವದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಹುದೊಡ್ಡ ಬಸವ ಸಂಸ್ಕೃತಿಯ ಅಭಿಯಾನ ಜನಾಂದೋಲನದ ರೂಪದಲ್ಲಿ ಬಹಳ ಮುಖ್ಯವಾಗಿ ಈ ನಾಡಿನಲ್ಲಿ ಮತ್ತೊಮ್ಮೆ ಪುನರುತ್ಥಾನಗೊಳ್ಳುತ್ತದೆ ಅಂತ ಹೇಳಿದ್ರೆ ಬಸವಣ್ಣನವರು ನಮ್ಮ ಮುಂದೆ ಮತ್ತೊಮ್ಮೆ ಪ್ರಕಾಶಮಾನವಾಗ್ತಾರೆ. ಮುಂದೊಂದು ದಿನ ಕೇವಲ ಬಸವನಾಡಿನಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ಮತ್ತು ವಿಶ್ವಕ್ಕೆ ಬಸವಣ್ಣನವರು ಪ್ರಜ್ವಲಿಸುತ್ತಾರೆ ಅನ್ನುವಂಥ ಒಂದು ಬಹಳ ನಿಸ್ಸಂದೇಹವಾಗಿರುವಂಥ ಮಾತನ್ನ ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾಗ್ತದೆ ಎನ್ನುವಂಥದ್ದು. ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಸಾಂಕೇತಿಕವಾಗಿ ನಾನು ಮತ್ತು ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಉಪಸ್ಥಿತರಿದ್ದೀವಿ. ನಮ್ಮ ಸಮುದಾಯಗಳು ಸಾಂಕೇತಿಕವಾಗಿ ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ಅದು ಶೈಕ್ಷಣಿಕವಾಗಿಯೋ ಅಥವಾ ಸಾಮಾಜಿಕವಾಗಿಯೋ ಆರ್ಥಿಕವಾಗಿಯೋ ಹಿಂದುಳಿದಿದ್ದಾವೆ. ನಾವಿಲ್ಲಿ ಸಾಂಕೇತಿಕವಾಗಿ ಭಾಗವಹಿಸೋಕೆ ಬಹಳ ಮುಖ್ಯ, ಮಾತುಗಳು ಅಷ್ಟೇನು ಮುಖ್ಯವಲ್ಲ ಅನ್ನುವಂಥದ್ದು ನಮ್ಮ ಧೋರಣೆ ಆಗಿತ್ತು. ಇಲ್ಲಿ ಸಾಂಕೇತಿಕವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಹೇಳುವಂಥದ್ದಿಷ್ಟೇ, ಬಸವಣ್ಣನ ನಂತರ ಇಂದಿನ 21ನೇ ಶತಮಾನದ ಕಾಲಘಟ್ಟದ ಮಧ್ಯದಲ್ಲಿ ಬಸವಣ್ಣನವರ ಭಾವಚಿತ್ರ ನಮ್ಮ ಶೋಷಿತ ಸಮುದಾಯಗಳ ಮನೆಗಳಿಗೆ ಪ್ರಕಾಶಿಸಬೇಕು ಅನ್ನುವಂಥ ಚಿಂತನೆಗಳು ಕಡಿಮೆ ಆಗಿತ್ತು ಅನ್ನುವಂಥ ಆತಂಕದ ಮಾತುಗಳನ್ನ ಹೇಳುವುದರ ನಡುವೆ ಇವತ್ತು ಮತ್ತೊಮ್ಮೆ ನಮ್ಮೆಲ್ಲ ಶೋಷಿತ ಸಮುದಾಯಗಳ ಮನೆ ಮತ್ತು ಮನೆಗಳಿಗೆ ಬಸವಣ್ಣನವರು ಬರಬೇಕು, ಬರ್ತಾ ಇದ್ದಾರೆ, ಬಸವಣ್ಣನವರು ಪ್ರತಿಷ್ಠಾಪಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸಂತೋಷದ ಮಾತನ್ನ ಈ ವೇದಿಕೆ ಮೂಲಕ ನಿಮ್ಮೊಂದಿಗೆ ಹೇಳಿಸ್ಕೊಳ್ಳೋದಕ್ಕೆ, ಹಂಚಿಕೊಳ್ಳೋದಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ನಮ್ಮ ಸಮುದಾಯಗಳು ಯಾವುದೋ ಕಾಲಘಟ್ಟದಲ್ಲಿ ನಂಬಿರುವಂತ ಧಾರ್ಮಿಕ ಆಚರಣೆಗಳು, ಸಂಸ್ಕೃತಿಗಳು, ವೈವಿಧ್ಯತೆಗಳು,
ಅವು ದೇವರುಗಳ ಹೆಸರಿನಲ್ಲಿ ಇರ್ಬೋದು ಅಥವಾ ಆಧ್ಯಾತ್ಮದ ಹೆಸರಿನಲ್ಲಿರ್ಬೋದು, ಅವೆಲ್ಲವುಗಳನ್ನು ಕೂಡ ಮಾನಸಿಕವಾಗಿ ನಮ್ಮ ಸಮುದಾಯಗಳು ಗಟ್ಟಿಯಾಗಿ ಅಳವಡಿಸಿಕೊಂಡಿರುವಂತ ಸಂದರ್ಭನ ನಾವು ನೋಡ್ತಾ ಇದ್ದೀವಿ. ಅದರ ಮಧ್ಯೆ ಆ ಸಂಸ್ಕೃತಿಗಳ ಹಳಿ ಉಳಿವುಗಳನ್ನ, ಅದರ ಬಗ್ಗೆ ಪರಿಷ್ಕರಣೆಯ ವಿಚಾರಧಾರೆಗಳನ್ನ ತಿಳಿಸ್ಕೊಳ್ಳುತ್ತಲೇ ಬಸವಣ್ಣನವರ ತತ್ವಗಳನ್ನ ನಮ್ಮ ಸಮುದಾಯಗಳಿಗೆ ತಿಳಿಸ್ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ಬೇಕಾಗ್ತದೆ ಅನ್ನುವಂಥದ್ದು. ಜಾಮದಾರ್ ಅವರು ಒಂದು ಮಾತನ್ನ ಆರಂಭದಲ್ಲಿ ಹೇಳಿದ್ರು, ಬಸವ ತತ್ವವಾದಿಗಳು ಹಂಚಿಕೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ಬೇಕಾಗ್ತದೆ. ಬಹುದೊಡ್ಡ ಆಂದೋಲನ, ಬಹುದೊಡ್ಡ ಆಲದ ಮರ ಬಸವ ತತ್ವ ಆದ್ರೆ ಅದರ ಕೆಳಗಡೆ ಇರುವಂತ ಎಲ್ಲ ಶೋಷಿತ ಸಮುದಾಯಗಳು, ಬಹುತೇಕ ಬಸವಣ್ಣನವರ ಹೆಸರನ್ನ ಹೇಳುವಂತ ಸಂದರ್ಭದಲ್ಲಿ ಶೋಷಿತ ಸಮುದಾಯಗಳು ಅಂತ ಹೇಳಿ ಹೇಳೋದಕ್ಕೆ ಅದು ಆಗೋದಿಲ್ಲ. ಇಲ್ಲಿ ಬಸವಣ್ಣನವರ ಹೆಸರಿನ ಕೆಳಭಾಗದಲ್ಲಿ ಶೋಷಿತ ಸಮುದಾಯಗಳು ಮತ್ತು ಶೋಷಣೆ ಒಳಪಟ್ಟಂತ ಸಮುದಾಯಗಳು ಮತ್ತು ಶೋಷಣೆ ಪಡಿಸಿದಂತ ಸಮುದಾಯಗಳು ಅಂತ ಹೇಳಿ ಹೇಳೋದಕ್ಕೆ ನಮ್ಮಿಂದ ಸಾಧ್ಯವಾಗೋದಿಲ್ಲ. ಆದರೆ ಆರ್ಥಿಕವಾಗಿ ಸಾಮಾಜಿಕ ಹಿಂದುಳಿದಿರುವಂತ ಸಮುದಾಯಗಳನ್ನ ಬಸವ ತತ್ವಕ್ಕೆ ಕರೆತರಬೇಕಾಗಿರುವಂತ ಈ ಸಂದರ್ಭದಲ್ಲಿ ಯಾರು ಬಸವ ತತ್ವವನ್ನ ಇಲ್ಲಿವರೆಗೂ ಅಳವಡಿಸ್ಕೊಂಡು ಆ ವಿಚಾರಧಾರೆಗಳನ್ನ ನಂಬಿಕೊಂಡು ಬಹಳ ಮುಂದಿನ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ, ಅಂತ ಸಮುದಾಯ ಒಗ್ಗಟ್ಟಾಗಬೇಕೇ ಹೊರತು ಅದು ಕವಲುದಾರಿಯನ್ನ ಹಿಡಿಬಾರದು ಅನ್ನುವಂತ ಒಂದು ಮನವಿ ನಮ್ಮದಾಗಿದೆ ಅನ್ನುವಂಥದ್ದು. ಬಹುದೊಡ್ಡ ಆಂದೋಲನ ನೇತೃತ್ವವನ್ನು ವಹಿಸಿಕೊಂಡಿರುವಂತ ಬಸವ ತತ್ವ ಮತ್ತು ಬಸವ ಧರ್ಮದ ಅನುಯಾಯಿಗಳೇ ಕವಲುದಾರಿಯನ್ನ ಅನುಸರಿಸಿದ್ರೆ ನಮ್ಮಂತ ಶೋಷಿತ ಸಮುದಾಯಗಳಿಗೆ ಮಾರ್ಗದರ್ಶನವನ್ನು ಮಾಡುವಂಥದ್ದು ಬಹಳಷ್ಟು ಕಷ್ಟ ಆಗುತ್ತೆ ಎನ್ನುವಂತ ಆತಂಕದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು. ಇದರ ಮಧ್ಯೆ ನಮ್ಮ ಸಾಣಹಳ್ಳಿಯ ಮಠಾಧೀಶರು ಮತ್ತು ಆನಂದಪುರದ ಮಠಾಧೀಶರು ಮತ್ತು ಗದಗಿನ ಪೂಜ್ಯರು ಮತ್ತು ಬಾಲ್ಕಿಯ ಪೂಜ್ಯರು ಈ ಒಂದು ರಥದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಯಾವುದೇ ಒಂದು ಆಂದೋಲನ ಗುರಿ ಮುಟ್ಟುತ್ತೆ ಅನ್ನೋದಕ್ಕೆ ಅದರ ನೇತೃತ್ವವನ್ನ ಯಾರು ವಹಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಆದ್ರೆ ಈ ಪೂಜ್ಯರ ನೇತೃತ್ವವನ್ನ ನಾವು ನೋಡಿದಾಗ ಈ ಒಂದು ಆಂದೋಲನ ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಬಸವಣ್ಣನವರ ಗುರಿ ತಲುಪುತ್ತೆ ಅನ್ನುವಂಥ ಆತ್ಮವಿಶ್ವಾಸ ನಮಗಿದೆ ಅನ್ನುವಂಥದ್ದು. ಬಹುತೇಕ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು ಅನ್ನುವಂಥ ಒಂದು ಧ್ಯೇಯವನ್ನ ಇಟ್ಕೊಂಡಿರುವಂತವ್ರು ಎಂ.ಬಿ. ಪಾಟೀಲ್ರು. ಮುಖ್ಯಮಂತ್ರಿಗಳು ಯಾವುದೇ ಸಂದರ್ಭದಲ್ಲಿ ಬಸವ ಅನ್ನುವಂಥ ಸಂದರ್ಭ ಬಂದಾಗ ಎಂ.ಬಿ. ಪಾಟೀಲ್ರ ಬಳಿ ಮಾತನಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಾರೆ. ಬಸವ ಧರ್ಮ ಪ್ರತ್ಯೇಕವಾಗಿ ಆಗ್ಬೇಕನ್ನುವಂಥ ಚಿಂತನೆ, ಆಂದೋಲನ ಮಠಾಧೀಶರ ಹಕ್ಕೊತ್ತಾಯ ಆದಾಗ ಅದರ ಸಂಪೂರ್ಣ ನೇತೃತ್ವ ಮತ್ತು ಬಲವನ್ನು ತುಂಬಿಕೊಟ್ಟಂತವರು ಪಾಟೀಲ್ರು. ಆದ್ರೆ ಅದರ ಪ್ರತಿರೋಧವೂ ಕೂಡ ನಿಮಗೆ ಗೊತ್ತಿದೆ. ಅಂತ ಒಬ್ಬ ನಾಯಕರನ್ನ ನಾವು ಮುಂದಿಟ್ಕೊಂಡು ಈ ಬಸವ ತತ್ವವನ್ನ ಕಟ್ಟುವಂತ ಕೆಲಸಕ್ಕೆ ನಾವು ಮುಂದಾಗಬೇಕು ಅನ್ನುವಂಥ ಚಿಂತನೆಯನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಮನಪೂರ್ವಕ ಮಾತುಗಳನ್ನು ವ್ಯಕ್ತಪಡಿಸಿ, ಈ ವೇದಿಕೆ ಮೇಲೆ ಬಹಳಷ್ಟು ಜನ ಎಲ್ಲ ನಾಡಿನ ಪರಮ ಪೂಜ್ಯರು ಕೂಡ ಉಪಸ್ಥಿತರೆ. ನಿಮ್ಮೆಲ್ಲರ ಒಂದು ಶುಭ ಹಾರೈಕೆಯ ನೇತೃತ್ವದಲ್ಲಿ ಈ ಒಂದು ಬಸವ ತತ್ವದ ಅಭಿಯಾನ ನಮ್ಮ ನಾಡಿನಲ್ಲಿ ಅಷ್ಟೇ ಅಲ್ಲ, ಲಂಡನ್ನಿನ ಒಂದೇನು ಥೇಮ್ಸ್ ನದಿಯ ದಡದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಈ ಒಂದು ಬಸವ ತತ್ವ ವಿಸ್ತಾರ ಆಗ್ಬೇಕನ್ನುವಂತ ಕಳಕಳಿಯೊಂದಿಗೆ ನಿಮ್ಮೆಲ್ಲರಿಗೂ ಈ ಆಂದೋಲನ ಶುಭ ಆಗಲಿ ಎನ್ನುವಂತ ಮಾತನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳು ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಸದಾಶಯ ನುಡಿಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ ಪೂಜ್ಯ ಶ್ರೀ ಜಗದ್ಗುರು ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿ ಅವರಿಗೆ ಶರಣಾರ್ಥಿಗಳನ್ನು ಹೇಳ್ತಾ